ಆತಾ ಮಾತುಕತೆ ಎಲ್ಲ ಮುಗೀತಾ? ಇನ್ನು ಎಂದಾರು ಒಂಚೂರು ಹೇಳಕ್ಕಿದ್ರೆ ಹೇಳಿ, ಬೇಕಾದ್ರೆ ಮತ್ತೊಂದು ಸತಿ ಫೋನ್ ಮಾಡಿ. ಆಮೇಲೆ ಪುರ್ಸೊತ್ತು ಆಗ್ತದ ಆಗಲ್ಲ. ಅಷ್ಟು ಬೇಗ ಎಂತ ಕೇಳ್ರಿ, ನಾವು ಊಟಕ್ಕೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟೆ ಹಾಕ್ತೀನಪ್ಪ, ಏನು ತೊಂದರೆ ಇಲ್ಲ. ಗಡಿ ಬಿಡಿ ಬಿಡಿ, ಎಂತ ಮಾತಾಡೋಕ್ಕದೆಯಾ, ಪೂರ್ತಿ ಹಾಡು ಮುಗಿಸ್ಕೊಂಡೇ ಬಿಡಿ. ಎಂತ ಮಾತಾಡೋಕ್ಕೆ ಅಂತ ನೀ ಹೇಳೋದು ನೋಡಿದ್ರು ಯಾರ ಹತ್ರ ಮಾತಾಡ್ತಿದ್ನೇನೋ ಅನ್ಬೇಕು. ಎಂತಂತ ತಿಳ್ಕೊಂಡೆ ನೀನು? ಅಕ್ಕ ಫೋನ್ ಮಾಡಿತ್ತು ಮರತಿ, ಅದರ ಹತ್ರ ಮಾತಾಡ್ತಿದ್ದಿದ್ದ. ನೀ ಕಡಿಗೆ ಏನೇನೋ ತಪ್ಪು ತಿಳ್ಕೊಬೇಡ. ದೇವ್ರಣೆ, ಅಕ್ಕನ ಹತ್ರನೇ ಮಾತಾಡ್ತಿದ್ದಿದ್ದು ನಾನು, ಗೊತ್ತಾ? ಇಷ್ಟೊತ್ತ ನಾನು ಎಲ್ಲಲ್ಲ ಅಂದೆ. ಅದು ಕಾಣೆ ಭಾಷೆ ಎಲ್ಲ ಎಂತಕ್ಕೆ ಹಾಕ್ತಿದ್ದೀರಿ? ಅಕ್ಕನ ಹತ್ರ ಅಲ್ಲದೆ ಮತ್ತೆ ಯಾರ ಹತ್ರ ಮಾತಾಡ್ತೀರಿ ಅಂತ ತಿಳ್ಕೊತೀನಿ ನಾನು. ಯಾಕೆ ಹಾಗೆ ಕುಂಬಳಕಾಯಿ ಕೊದ್ದ ಅಂದರೆ ಹೆಗ್ಲು ಮುಟ್ಟು ನೋಡ್ಕಿತಿದ್ದೀರಲ್ಲ? ನಾನೇನಾರು ಹೇಳದ್ನಾ? ನಂಗೆ ಗೊತ್ತಪ್ಪ ಅಕ್ಕನ ಹತ್ರನೇ ಮಾತಾಡ್ತಿದ್ದಿದ್ದು ಅಂತ. ಬೇರೆ ಯಾರಿಗೆ ಫೋನ್ ಮಾಡ್ತೀರಿ ನೀವು? ಇಲ್ಲಪ್ಪ, ಪೂರ್ತಿ ಉಲ್ಟಾ ಸೀದಾನೇ ಮಾತಾಡ್ತಿದ್ದೀಯ ನಿಂಗೆ ಅಂತ ಆತ ಮರ್ತಿ. ಎಷ್ಟೊತ್ತಾಗಿದ್ದು ನೀ ಇಲ್ಲಿ ಬಂದು ನಿಂತ್ಕೊಂಡ? ಕರಿಯೋಕ್ಕಾಗಲ್ಲ ಒಂದು ಸಲ? ನಂಗಾರು ಹೇಳ್ತೀಯ ಫೋನಲ್ಲಿ ಮಾತಾಡೋಷ್ಟೊತ್ತಿಗೆ ಅಂತಕ್ಕೆ ಬಂದು ಕೇಳಿಸ್ಕಿತ ನಿಂತ್ಕೋತೀರಿ ಅಂತ. ನೀ ಅಂತಕ್ಕೆ ಕೇಳಿಸ್ಕೊತ ನಿಂತ್ಕೋತಿದ್ದೆ? ಎಷ್ಟೊತ್ತಾತ ನೀನು ಬಂದ? ಈಗ ಬಂದಿದ್ದಪ್ಪ. ಈಗ ಎಂಥದ್ದು ಹೇಳ್ತಿದ್ರಲ್ಲ ನಿಮ್ಮ ಅಕ್ಕನ ಹತ್ರ, ಆವಾಗ ಬಂದಿದ್ದು ನಾನು. ನೀವು ಮಾತಾಡೋಕ್ಕೆ ಶುರು ಮಾಡಿ ಎಷ್ಟೊತ್ತಾಗ್ಯದ ಹಂಗಾರೆ? ಈಗ ಬಂದಿದ್ದ? ನಾನು ಮಾತಾಡೋಕ್ಕೆ ಶುರು ಮಾಡಿದ್ದು ಈಗಲೇಯ. 9,000 ಸುದ್ದಿ ಕೇಳಿಸ್ಕೊಂಡ? 9,000? ನಂದು 10,000 ಅಲ್ಲನ್ರಿ ಹೋಗಿದ್ದ. 10,000 ಅಂತ ಹೇಳಿ. ಯಾಕೆ ಅದನ್ನ ಯಾಕೆ ಕೇಳ್ತಿದ್ದೀರಿ? ಇದು ಓ ಹಾಂ ಹಾಂ, ನಿಂದು 10,000 ಅಲ್ಲ? ಅದನ್ನೇ ಹೇಳ್ತಾ ಇದ್ದೆ ಅಕ್ಕನ ಹತ್ರ. ಅಕ್ಕನು ಬೇಜಾರು ಮಾಡ್ಕಿತಿತ್ತು, ಕಷ್ಟಪಟ್ಟು ದುಡ್ದಿದ್ದು ಮರೆಯ ಅಷ್ಟು ದುಡ್ಡು ಹೋತಲ್ಲ ಅಂಥೇಳಿ ಭಾಳ ಬೇಜಾರು ಮಾಡ್ಕಿತ್ತು. ಅಲ್ಲ, ಅದು ಒಂದು ಸತಿ ದುಡ್ಡು ಕಳೆದು ಹೋಗಿದ್ದಕ್ಕೆ ಎಷ್ಟು ಸತಿ ಬೇಜಾರು ಮಾಡ್ಕೊಳದ್ರೆ? ಅವತ್ತು ನಮ್ಮ ಮನೆಗೆ ಬಂದಾಗಲೇ ಹೇಳಿದ್ದು ನಾನು, ಗೊತ್ತು ಅವರಿಗೆ. ಇವತ್ತು ಮತ್ತೆ ಅಂತ ಕೇಳಕ್ಕೆ ಹೋದ್ರಿ ನೀವು? ಅಲ್ಲ, ಅದನ್ನು ಹೇಳಬೇಕು ಅಂತ ಹೇಳಿದ್ದಲ್ಲ. ಎಂಥದ್ದು ಹಿಂಗೆ ಮಾತಾಡ್ತಾ ವಿಷಯ ಬಂತು ಅಷ್ಟೇ, ಮತ್ತಿನ್ನೇನಿಲ್ಲ. ಅಮ್ಮಂದು ಊಟ ಆತಾ? ನಡಿ ಊಟ ಮಾಡೋಣ ನಡಿ. ಅಕ್ಕ ಅದು ಹೆಂಗೆ ದುಡ್ಡು ಕಳ್ಕೊಂಡಿದ್ದದ? ಎಂಥದ್ದು ಹೇಳ್ತಿದ್ರಲ್ಲ ನಿಮ್ಮ ಹತ್ರ, 9,000 ಚಿಲ್ಲರೆ ಏನೋ ಕಳ್ಕೊಂಡೆ ಅಂತ. ಹೆಂಗೆ ಕಳ್ಕೊಂಡಿದ್ದಂತೆ? ಇಲ್ಲಪ್ಪ, ಅಕ್ಕ ಹಾಗೆಲ್ಲ ದುಡ್ಡು ಕಳ್ಕೊಳೋದಾದ್ರೆ ಇಲ್ಲಪ್ಪ ಎಂತ ಹೇಳ್ತಾ, ಎಂತ ಹೇಳಲು ಇಲ್ಲ. ನೀನು ಎಂತ ಕೇಳಿಸ್ಕೊಂಡಿದ್ದ ಎಂಥದ್ದೇನೋ. ನೀನು ನಡಿ ಮರತಿ, ಉಣ್ಣಕ್ಕೆ ನಡಿ. ಫುಲ್ಲು ಫೀಸ್ ಕಟ್ಟು ಬಂದ್ರಾ? ಮೊನ್ನೆನೇ ಹೋಗ್ಬೇಕಿತ್ತು ಕಟ್ಟಕ್ಕೆ, ಅದೇನು ನೀವು ಲೇಟ್ ಮಾಡಿದ್ದು ಈ ಸತಿ? ಮಾತಾಜಿ ಫೋನ್ ಮಾಡಿದ್ರು ನನಗೆ. ಕೊಟ್ಟು ಬಂದೇನಪ್ಪ, ಬೆಳಿಗ್ಗೆನೇ ಕೊಟ್ಟು ಬಂದೀನಿ. ಕೇಳಬೇಕಾರೆ ಫೋನ್ ಮಾಡಿ ಕೇಳಿಸ್ಕೊಲಿಗೆ ಪುಡ್ಲು ಇವತ್ತು ಬರ್ತಾನಲ್ಲ, ಗೊತ್ತಾಗ್ತದೆ. ಕೊಡದೇ ಇದ್ರೆ ಇದು ನಿಲ್ಲಿಸ್ತಾರಲ್ಲ. ನೀ ಹೇಳೋದು ನೋಡ್ರಿ, ಏನು ನಾನು ಎಂಥದನ್ನೂ ಮಾಡಲ್ಲ ಅನ್ಬೇಕು. ಹೌದಾ? ಕೊಟ್ಟಿದ್ದು ಹೌದಲ್ಲ, ಮತ್ತು ಸುಳ್ಳು ಹೇಳ್ಬೇಡೆ. ದುಡ್ಡೇನಿಂದ ಹೊಂದಿಸಿದ್ರಿ? ಯಾರು ಮಾರತಿ? ಯಾರು ಕೊಡೋಕ್ಕೆ ಕೂತಾರೆ ಈಗ ಭೂತ? ನಮ್ಮ ಮನೆಗೆ ಅದು ನನಗೆ ಯಾರ ಕೊಡಲೂ ಇಲ್ಲ. ಗುಂಡಪ್ಪಣ್ಣ ಅನಿಲ್ನೇ ಸ್ವಲ್ಪ ಸಮಭಾಗ ಮಾಡ್ಕೊಂಡು ಎಷ್ಟು ಹಾಕ್ಬೇಕೋ ಅಷ್ಟು ಹಾಕಿದ್ರು ಅಂತ ನಿನ್ನೆ ಹೋಗಿ ಕೊಟ್ಟು ಬಂದೆ. ಇವತ್ತು ಹೋಗಿ ಕೊಟ್ಟು ಬಂದೆ. ಅದೇನಾ ಗುಂಡಪ್ಪಣ್ಣ ಅನಿಲಣ್ಣ ಕಟ್ಟಿದ್ದ? 23,000 ಅಲ್ಲನ್ರಿ ಫೀಸ? ಹೇಳರೆ ಮಾತಾಜಿ ನನ್ನ ಹತ್ರ. ಅಷ್ಟು ನಿಮ್ಮ ಹತ್ರ ಇತ್ತಲ್ಲ, ಮತ್ತೇನಾರು ಜಾಸ್ತಿ ಮಾಡಿದ್ರ? ಸುಮ್ಮನೆ ಅಂತ ಕೊಟ್ಟು ಬಂದ್ರೆ ಹೆಂಗೆ ಮರ? ಹಂಗೆ ಜಾಸ್ತಿ ಮಾಡೋದಾಗಿದ್ರೆ ಹೇಳ್ತಿದ್ರು ಅವರು ನನ್ನ ಹತ್ರ. ಎಂತ ಹೇಳಲೂ ಇಲ್ಲ. ದಂಡ ಮಾಡಿದ್ರೆ ಹೆಂಗೆ? ಎಂತ ಜಾಸ್ತಿ ಅಂತ ಕೊಟ್ಟಿದ್ದು ನೀವು? ಅಲ್ಲ, ಯಾರಿಗಾರು ಕೊಟ್ರ? 23,000 ರೂಪಾಯಲ್ಲಿ ಕೊಟ್ಟಿದ್ರ ಯಾರಿಗಾರ? ಎಷ್ಟೆಷ್ಟು ಕೊಟ್ರ ಗುಂಡಪ್ಪಣ್ಣ ಅನಿಲಣ್ಣ? ಅವರೊಂದು 4,000 ಕೊಟ್ಟರೆ. ಎಂತ ಹೇಳಿದೆ ನೀನು? ಹೇಳಿದ್ದೆ ಅಂಥದ್ದು ಇಲ್ಲ. ಫೀಸಿಗೆ ಹಾಕಷ್ಟು ದುಡ್ಡು ನೀವು ರೆಡಿ ಇಟ್ಕೊಂಡಿದ್ರಲ್ಲ, ಮತ್ತು ಬೇರೆಯವ್ರ ಹತ್ರ ಯಾಕೆ ಕೇಳಕ್ಕೆ ಹೋದ್ರಿ ಅಂತ ಕೇಳ್ತಿದ್ದೀನಿ. ಯಾಕೆ ಅನಿಲಣ್ಣ ಗುಂಡಪ್ಪಣ್ಣ ಯಾಕೆ ಕೊಟ್ಟರು? ನಿಮ್ಮ ಹತ್ರ ದುಡ್ಡು ಇರಲ್ಲ?
ಅಲ್ಲ ಮಾರತಿ, ನೀನು ಎಂತಕ್ಕೆ ಹಿಂಗೆ ಮಾಡ್ತೀಯ? ಹಂಗಾರೆ ಪ್ಯಾಟೆ ಗಿಟ್ಟಿಗೆ ಹೋದಾಗ ಒಂದು ಸ್ವಲ್ಪನೂ ಖರ್ಚಿರಲ್ಲ. ಇಟ್ಕೊಂಡಿದ್ದಷ್ಟು ಹಾಗೆ ಇಟ್ಕೊಳಕ್ಕಾಗ್ತದ? ಖರ್ಚಾಗಿತ್ತು, ಅದಕ್ಕೆ ಗುಂಡಪ್ಪಣ್ಣವ್ರು ಕೊಟ್ಟರು. ಅದು ಯಾವ ಹೋಟ್ಲಲ್ಲಿ ಕಾಫಿ ಕುಡಿದ್ರಿ ಮಾರ? 9,500 ರೂಪಾಯಿ ಖಾಲಿ ಮಾಡಿ ಯಾವ ಹೋಟ್ಲಲ್ಲಿ ಕಾಫಿ ಕುಡಿದ್ರಿ? ಊಟ ತಿಂಡಿ ಮಾಡಿದ್ರು ಅಷ್ಟು ದುಡ್ಡು ಖರ್ಚಾಗಲ್ಲಪ್ಪ. ನೀ ಹೇಳಿ ಮಾರತಿ, ಹಿಂಗಿದ್ದೆ ಎಂಥವ್ರು ತರ್ಕ ಮಾಡ್ತಾ ಇರ್ತೀಯ, ಕಡೆ ಕರೆದು ಕೊಡ್ಲೇ ಬರೋಲ್ಲ ಅಂತೀಯ. ಹೇಳು, ಅದು ಎಂಥದ್ದು ಅದು ಇದು ಮಾಡೋದೇ ಇತ್ತ? ಅವ್ರು ಕೊಟ್ಟಿದ್ರು, ಇನ್ನು ನಡಿ, ಈಗ ನಡಿ, ಉಣ್ಣಕ್ಕೆ ನಡಿ. ಎಲ್ಲಿ ತನಕ ಸುಳ್ಳು ಹೇಳಿದ್ರಿ? ಎಲ್ಲಿ ತನಕ ಸುಳ್ಳು ಹೇಳದ? ನಂಗೆ ಗೊತ್ತಾಗ್ಲ ಅಂತ ಮಾಡಿದ್ರ? ಮತ್ತು ಇಷ್ಟು ನೋಡೋಣ ಹೇಳ್ತಾರನೋ ಅಂತ ಅದಕ್ಕಷ್ಟು ಲಿಂಕ್ ಮಾಡಿ ಕೇಳ್ತಿದ್ದೀನಿ, ಆದರೂ ನೀವು ಬಾಯಿ ಬಿಡಲ್ಲ ಸತ್ಯನ ಏನಾಯ್ತು ಅಂತ. 9,500 ರೂಪಾಯಿ ಅದು ಹೆಂಗೆ ಕಳ್ಕೊಂಡಿದ್ದದ? ಬಾಕಿದ್ದರಿಗೆ ಹೇಳ್ತಿರ್ತೀರಲ್ಲ, ನಿಮ್ಮ ತಲೆಯಲ್ಲಿ ಅಂತ ಮಾರ ಮೆದ್ಲದಿಯ ಸಗಣಿ ಅದಿಯ ಅಂತ ನನಗೆ ಅನುಮಾನ ಆತಾದೆ. ಅಲ್ಲ, ಅನಿಲಣ್ಣ ಅಷ್ಟು ಹೇಳ್ತಿರ್ಬೇಕಾದ್ರೆ ನೀವು ತೆಗೆದು ದುಡ್ಡು ಹಾಕಿನಿ ಅಂತ ಹೇಳ್ತೀರಲ್ಲ, ದುಡ್ಡಿನ ಬೆಲೆ ಗೊತ್ತನ್ರಿ ನಿಮಗೆ? ಇದಕ್ಕೆ ಹೇಳಿದ್ದು ನಾನು ಹೋದಳು ನಾನು ಕಟ್ಬತ್ತೀನಿ ಅಂತ. ಸುಮ್ಮನೆ ದಂಡ ಆತಾ? ಓ, ಎಲ್ಲ ಅಲೇಸ್ತಾ ನಿಂತಿದ್ದೇನಲ್ಲ, ಏನೋ ಒಂದು ಸರಿ ಪರಮಸಿಯಾಗಿ ಹೋತು. ನಾನೇನು ಬೇಕಂತ ಮಾಡಿದ್ದೇನಲ್ಲ, ಸುಮ್ಮನಿರು. ಅದನ್ನೇ ಒಂದು ದೊಡ್ಡ ಪುರಾಣ ಮಾಡಬೇಡ. ಹಾಗೆ ದುಡ್ಡು ನೀನು ಎಷ್ಟು ಕಳಿಲ್ಲ? ನೀನು 10,000 ರೂಪಾಯಿ ಕಳ್ಕೊಂಡೆ. ಮತ್ತೆ ನನ್ನ ಕೆಣಕಬೇಡಿ ನೋಡಿ, ಹೇಳಿನಿ 10,000 ರೂಪಾಯಿ ನಾನು ಕಳ್ಕೊಂಡೆ ಅನ್ಬೇಡಿ. ನೀವು ಅದನ್ನು ಕಳೆದಿದ್ದು ನಾನಲ್ಲ. ಅದನ್ನು ವಸೂಲು ಮಾಡ್ತೀನಿ ಅಂದರೆ ಅದಕ್ಕೂ ಬಿಡಲಲ್ಲ ನೀವು. ಏನು ಕುಬೇರನ ವಂಶಸ್ಥರು ನೀವು, ದುಡ್ಡಿಗೇನು ಬರಗಾಲಿಲ್ಲ, ಹಾಗಾಗಿ ಎಲ್ಲರಿಗೂ ದಾನ ಬಿಟ್ಟುಬಿಡಿ. ಯಾರೋ ಹೇಳ್ಕೊಂಡು ಕಣ್ಣೀರು ಹಾಕ್ತಂತೆ ಅಮ್ಮ ಹುಷಾರಿಲ್ಲ ಅಂತ ಹೇಳಿ ನಿಮಗೆ ಎಷ್ಟು ಬೇಗ ಕಳ್ಳು ಚುರುಕ್ಕಂದು ಹಿಂದೆ ಮುಂದೆ ಒಂದು ನೋಡದೆ 9,500 ರೂಪಾಯಿ ಹಾಕಿದ್ರಿ. ನಾ ಎಷ್ಟು ಸತಿ ನಿಮ್ಮ ಎದುರ ಕಣ್ಣೀರು ಹಾಕಲ್ಲ? ಅವಾಗ ಯಾಕೆ ನಿಮಗೆ ಹೊಟ್ಟೆ ಉರಿಯಲ್ರಿ? ನೋಡೋ, ಹೇಳದೆ ಇದ್ದು ಕೂಡಲೇ ಹೇಳಲ್ಲ ಅಂತೀಯ. ಹೇಳಿದ್ರು ಈ ಥರ ಮಾಡ್ತೀಯ. ಅದಕ್ಕೆ ನಾನು ಹೇಳಲ್ಲ. ನಿಮ್ಮ ಅಮ್ಮಗೆ ಸೀರಿಯಸ್ಸು ಅಂತ ನೀನು ಹೇಳಿದಾಗ ಯಾವಾಗಲಾರು ನಾನು ಇದು ಮಾಡದೆ ಇದ್ದೀನ? ಹಂಗೇನಾರ ಇದ್ರೆ ಹೇಳು, ಹೋಗೋಣ, ಈಗಲೇ ಹೋಗೋಣ. ನಿಮ್ಮ ಇದನ್ನು ಪ್ರೂವ್ ಮಾಡ್ಕೊಳಕ್ಕೆ ನಮ್ಮಮ್ಮ ಹುಷಾರಿಲ್ಲಿದ್ದಂಗೆ ಮಾಡಬೇಡಿ ನೀವು. ಇಷ್ಟಾದರೂ ಮತ್ತೆ ನಮ್ಮ ದೂರೇ ಹೇಳ್ತಾ ಇದ್ದೀರಿ ನಿಮ್ಮ ಅಕ್ಕನ ಹತ್ರ ಅಲ್ಲ. ಏನ್ರಿ ಅಂಥದ್ದು ಏನು ಮಾಡೀನಿ ನಾನಾಗಿದ್ದಕ್ಕೆ ನಿಮ್ಮನ್ನು ಸಹಿಸ್ಕೊಂಡು ಬರ್ತಾ ಇದ್ದೀನಿ, ಅದನ್ನು ತಿಳ್ಕೊಳ್ಳಿ. ಅವತ್ತು ನಾನು ಫೋನ್ಪೇ ಡೌನ್ಲೋಡ್ ಮಾಡ್ಕೊಂಡಾಗಲೇ ಹೇಳಿದೆ, ನೀವು ಯಾವುದೋ ಹೊಡಿಯೋಕ್ಕೆ ಹೋಗಿ ಅದನ್ನು ಹೊಡೆದು ಆಮೇಲೆ 1,000 ಕಳ್ಸಲ್ಲ 10,000 ಕಳ್ಸಂಗೆ ಮಾಡಬೇಡಿ, ನೀವು ಬೇಡ ನಿಮಗೆ ಅಂತ ನನ್ನ ಮಾತು ಕೇಳಿದ್ರಾ? ಈಗ ನೋಡಿ ಏನಾಯ್ತು. ಆತಲ್ಲ ಮಾರತಿ, ಇನ್ನೇನು ಹಂಗೆ ಮಾಡಲ್ಲ, ಗೊತ್ತಾಗ್ಯದಲ್ಲ. ಇದನ್ನೇ ಹೋಗಿ ಅಮ್ಮನ ಹತ್ರ ಮತ್ತೊಂದು ಸತಿ ಹೇಳಬೇಡ ಮಾರತಿ. ಈಗ ಯಾರ ಹತ್ರ ಹೇಳಬೇಕು ಯಾರ ಹತ್ರ ಬಿಡಬೇಕು ಅನ್ನೋದಕ್ಕೆ ತೋರಿಸೋ ಜಾಗ್ರತೆ ನಿಮ್ಮಿದನ್ನು ನೀವು ಹೆಂಗೆ ಇಟ್ಕೋಬೇಕು ಆ ಥರ ಇದು ಮಾಡಿ. ಏನು ಮಾತಾಡ್ತಾರೆ? ತಿನ್ನಬೇಡ ಉಣ್ಣಬೇಡ, 9,500 ರೂಪಾಯಿ ನನ್ನ ದುಡ್ಡು 10,000 ರೂಪಾಯಿ ಕಳೆದು ಹೋಗಿ ನೆಟ್ಟಿಗೆ ಒಂದು ತಿಂಗಳಾತ ಇಲ್ಲ. ಈಗ ಆಗಲೇ ಮತ್ತೆ ಈ ಥರ ಎಂತ ಅಂತ ನೋಡ್ಬೇಕು ಅಂತಲೇ ಗೊತ್ತಾಗಲ್ಲಪ್ಪ. ನಾನು ಅದೇ ಹೇಳಿದೆ ಅಕ್ಕನ ಹತ್ರ, ಮನೆಗೆ ಹೋಮ ಗೀಮ ಆಗದೆ ಸುಮಾರು ಸಾಗ್ಯದಲ್ಲ, ಒಂದು ಹೋಮ ಮಾಡೋಣ ಅಂತ ಲೆಕ್ಕ ಹಾಕ್ತೆ. ದುಡ್ಡು ಎಷ್ಟಾಗ್ತದೆ ಏನೋ ಗೊತ್ತಿಲ್ಲ. ಹೆಂಗಿದ್ರು ಅಡಿಕೆ ಕೊಯ್ಲು ಬೆಳಿಗ್ಗೆ ಎಲ್ಲ ಸರಿ ಮಾಡಿ ಇಟ್ಕೊಂಡ್ರೆ ಆತಿತ್ತೇನೋ.